ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬ ಅಂಗವಾಗಿ ಫೆಬ್ರವರಿ 1ರಂದು ಸೂರ್ಯ ಸಿಟಿ ಮೊದಲನೇ ಹಂತದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸಕಾಲಕ್ಕೆ ಆನೇಕಲ್ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಾಸಕ ಬಿ ಶಿವಣ್ಣರವರನ್ನು ಆಶೀರ್ವದಿಸಿ ಹಾರೈಸಬೇಕೆಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಸ್ಎಂ ಶ್ರೀನಿವಾಸ್ ಮತ್ತು ಶ್ರೀನಿವಾಸ್ ಬುಡಗಪ್ಪ ಹಾಗೂ ಅಧ್ಯಕ್ಷರಾದ ಸುನೀತಾ ಶಶಿಧರ್, ಉಪಾಧ್ಯಕ್ಷರಾದ ಎ ಸತೀಶ್ ಕುಮಾರ್, ಸದಸ್ಯರಾದ ಗಣೇಶ್, ಕಲಾವತಿ, ಮೂರ್ತಿಕುಮಾರ್ ಅವರು ಮನವಿ ಮಾಡಿದ್ದಾರೆ. ಇನ್ನು ಶಾಸಕ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನಾದ್ಯಂತ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ಎಂ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಬೃಹತ್ ಗಾತ್ರದ ಬ್ಯಾನರ್ಗಳನ್ನು ಹಾಕಲಾಗಿದೆ. ಆನೇಕಲ್ ತಾಲೂಕಿನ ಜನಪ್ರಿಯ ನಾಯಕರು, ಬಡವ್ರಿಗಾಗಿ ಬಂದಂಥ ನಾಯಕರು, ಅವ್ರದ್ದು ಈ ದಿನ ಫೆಬ್ರವರಿ 1ನೇ ತಾರೀಕು ಹುಟ್ಟುಹಬ್ಬ ಇದೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಕೇಳ್ಕೊತೀನಿ. ಹಾಗೂ ಅವರು ಮುಂದಿನ ದಿನಗಳಲ್ಲಿ ಒಂದು ಸಚಿವರಾಗಿ ಹಾಗೂ ಈ ತಾಲೂಕಿಗೆ ಇನ್ನೂ ಅವರು ಕೊಡುಗೆ ತುಂಬ ಅಪಾರ ಇದೆ. ಇನ್ನೂ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಬೆಳೆದು ತಾಲೂಕಿನ ಒಂದು ಮಾದರಿ ಮಾಡಿ, ಹಾಗೆ ಅವರು ಈ ಏನು ಫೆಬ್ರವರಿ 1ನೇ ತಾರೀಕು ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಆಯಿಸ್ತೀನಿ. ಹಾಗೂ ಮಾನ್ಯ ಶಾಸಕರು ಈ ತಾಲೂಕಿನ ಮಗ ಅಂದರೆ ತಾಲೂಕ್ಕೋಸ್ಕರ ಹುಟ್ಟಿದ್ದಾರೆ. ತಾಲೂಕಿನಲ್ಲಿ ಎಲ್ಲ ಜನಾಂಗದವ್ರನ್ನೂ ಒಂದೇ ರೀತಿ ನೋಡಿಕೊಂಡು ಒಂದೇ ಸಮಾನೆ ಎಲ್ರಿಗೂ ಈ ತಾಲೂಕಿನಲ್ಲಿ ಶಾಂತಿ, ನೆಮ್ಮದಿ, ಜನ ಶಾಂತಿಯುತವಾಗಿದ್ದಾರೆ. ಏನೋ ಒಂದು ಕೊಂಗಲಭೆ ಇಲ್ಲ. ಇಂಥ ಶಾಸಕರಿಂದನೇ ನಮ್ಮ ತಾಲೂಕು ಶಾಂತಿಯುತವಾಗಿದೆ. ಅವರು ಮತ್ತೊಮ್ಮೆ ನಮಗೆ ಇಂಥ ಶಾಸಕರು ಸಿಕ್ಕಲ್ಲ, ಇವ್ರನ್ನ ಬಿಟ್ಕೊಡೋಕ್ಕಾಗಲ್ಲ. ಇವರು ಇದೇ ತಾಲೂಕಿನಲ್ಲಿ ಇರಬೇಕು. ಮುಂದಿನ ದಿನಗಳಲ್ಲಿ ಅವ್ರು ಇರೋವರೆಗೂ ಅವರೇ ಶಾಸಕರು. ಹಾಗಾಗಿ ತಾಲೂಕಿನ ಜನತೆಗೆ ತುಂಬ ಕೇಳ್ಕೊಳೋದೇನೆಂದರೆ, ಅವರ ತಾಲೂಕಿನಲ್ಲಿ ಎಲ್ಲ ಬಂದು ಅವರು ಹುಟ್ಟುಹಬ್ಬವನ್ನು ಆಶೀರ್ವದಿಸಿ ಅವ್ರಿಗೆ ಶುಭ ಕೋರಬೇಕಂತ ಕೇಳ್ಕೊತೀವಿ. ಈ ಸಂಪಾದನೆಯಲ್ಲಿ ಶಾಸಕರ ಹುಟ್ಟುಹಬ್ಬ ಅಂಗವಾಗಿ ಶಾಸಕರ ಮನೆ ಬಳಿ ಏನು ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದಾರೆ. ಈ ತಾಲೂಕಿನ ಜನ ಎಲ್ಲ ಬಂದು ಅವರ ಆರೋಗ್ಯವನ್ನು ಸದ್ಭಪಡಿಸ್ಕೊಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ತಾಲೂಕಿನ ಜನ ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕಂತ. ಫೆಬ್ರವರಿ 1ನೇ ತಾರೀಕು ಆನೇಕಲ್ ತಾಲೂಕಿನ ಅಭಿವೃದ್ಧಿ ಅಧಿಕಾರರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ, ಮೊದಲನೇದಾಗಿ ಹಾಗೂ ಆನೇಕಲ್ ತಾಲೂಕಿನ ಜನತೆ ನಾಳೆ ಬಿ ಶಿವಣ್ಣವರ ಹುಟ್ಟುಹಬ್ಬ ಇರುವುದರಿಂದ ಚಂದಾಪುರ ಅವರ ಕಚೇರಿಯ ಹತ್ರ ಆರೋಗ್ಯ ತಪಾಸಣೆ ನಡೀತಾ ಇದೆ. ಸಾರ್ವಜನಿಕರು ಬಂದು ಅದರಲ್ಲಿ ಭಾಗವಹಿಸಿ ಸೌಲಭ್ಯಗಳನ್ನು ಪಡ್ಕೊಂಡು ನಮ್ಮ ಬಿ ಶಿವಣ್ಣವರಿಗೆ ಆಶೀರ್ವಾದ ಮಾಡಬೇಕಂತ ಕೋರ್ತಾ ಇದ್ದೀವಿ. ಅದೇ ರೀತಿ ಶಿವಣ್ಣವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅವರು ಇದೇ ಸರ್ಕಾರದಲ್ಲಿ ಒಳ್ಳೆ ಸಚಿವರನ್ನಾಗೆ ಆಗಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಶಿವಣ್ಣ. ದೇವರು ಒಳ್ಳೆಯದಾಗಲಿ, ನಿಮಗೆ ನೀವು ಕಂಡ ಕನಸಲ್ಲ ನನಸಾಗಲಿ ಅಂತ ಬಯಸ್ತಾ, ಎಲ್ಲರಿಗೂ ನಮಸ್ಕಾರ. ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೇವೆ. ನಮ್ಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ನಮ್ಮ ಸರ್ಜಾಪುರದ ಜನರ ಪರವಾಗಿ ಬಿ ಶಿವಣ್ಣನವರ ಹುಟ್ಟುಹಬ್ಬ ಇರುವುದರಿಂದ ಎಲ್ಲರೂ ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರೋಣ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಅವರಿಗೆ ಉನ್ನತ ಸ್ಥಾನವನ್ನು ಸಿಗಲಿ ಅಂತ ದೇವರಲ್ಲಿ ಮಾಡಿಕೊಳ್ಳುತ್ತೇವೆ. ಈ ಹುಟ್ಟುಹಬ್ಬದ ಪರವಾಗಿ ಶಿವಣ್ಣನವರು ಇನ್ನೂ ಸರ್ಜಾಪುರದ ಗ್ರಾಮ ಪಂಚಾಯಿತಿಗೆ ಹೆಚ್ಚು ಅನುದಾನಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಬೇಕಾಗಿ ತಮ್ಮ ಎಲ್ಲ ಹೋಬಳಿಗೂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾಗಿ ಆಶಿಸುತ್ತೇನೆ. ಮತ್ತೊಮ್ಮೆ ಶಾಸಕರಾದ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭವನ್ನು ಕೋರುತ್ತಿದ್ದೇವೆ. 1/2/2024 ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂತಹ ಬಿ ಶಿವಣ್ಣನವರ ಹುಟ್ಟುಹಬ್ಬ ಇದೆ.
ಅವರ ಹುಟ್ಟುಹಬ್ಬಕ್ಕೆ ತಾಲೂಕಿನಾದ್ಯಂತ ಅನೇಕ ಯುವಕರು, ಮಹಿಳೆಯರು, ಕೂಲಿ ಕಾರ್ಮಿಕರು, ರೈತರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಉಚಿತವಾದಂತಹ ಆರೋಗ್ಯ ಶಿಬಿರವನ್ನು ಸಹ ಆಯೋಜನೆ ಮಾಡಿದ್ದಾರೆ. ಕಣ್ಣಿನ ತಪಾಸಣೆ, ಕೀಲು ಆರೋಗ್ಯ ಯಾವುದೇ ರೀತಿಯಿಂದ ತೊಂದರೆ ಇದ್ರೂ ಅಲ್ಲಿ ಆರೋಗ್ಯ ತಪಾಸಣೆಯೂ ಸಹ ಇದೆ. ಬೆಳಗ್ಗೆ 11 ಗಂಟೆಗೆ ಸೂರ್ಯ ಸಿಟಿ ಅವರ ಕಚೇರಿ ಹತ್ರ ಪ್ರಾರಂಭವಾಗಿ ಮಧ್ಯಾಹ್ನ 2ರಿಂದ 3 ಗಂಟೆವರೆಗೂ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರ ಇದೆ. ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸದಸ್ಯರುಗಳು ಒಳಗೊಂಡಂತೆ ಈಗಾಗಲೇ ನಮ್ಮ ಸರ್ಜಾಪುರದ ಪ್ರಮುಖ ಬೀದಿಗಳಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂತಹ SM ಶ್ರೀನಿವಾಸರವರು ಅವರ ಒಂದು ಭಾವಚಿತ್ರ ಇರತಕ್ಕಂತಹ ಫಲಕಗಳನ್ನು ಹಾಕಿ ಬಹಳ ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಅವರ ಒಂದು ಹುಟ್ಟುಹಬ್ಬಕ್ಕೆ ನಾವು ನಮ್ಮ ಸರ್ಜಾಪುರ ಗ್ರಾಮಕ್ಕೆ ಅನೇಕ ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ, ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಅದರಿಂದ ನಾವೆಲ್ಲರೂ ಅವರ ಹುಟ್ಟುಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ಸಹ ಬನ್ನಿ. ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಅವರ ಮುಂದಿನ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ ಎಲ್ಲವೂ ಭಗವಂತ ಕರುಣಿಸಲಿ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮಂತ್ರಿಗಳಾಗಲಿ ಅನ್ನೋ ಒಂದು ಮಾತನ್ನು ಹೇಳುತ್ತಾ ನಾನು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರಿಗೆ ಹುಟ್ಟದ ಹಬ್ಬಗಳನ್ನು ಶುಭಾಶಯಗಳು ಹೇಳೋಕ್ಕೆ ನಾನು 2 ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅನ್ನದಾನಗಳಲ್ಲಿ ನಮ್ಮ ತಾಲೂಕಲ್ಲಿ 100% ಮಾಡಿದ್ದಾರೆ. ಇನ್ನೂ 100% ಮಾಡ್ತಾರೆ. ಇನ್ನೂ ಸಚಿವರು ಆಗಬೇಕು ಅವರು. ಮತ್ತು ಫಸ್ಟ್ ಆಫ್ ಆಲ್ ಒಂದು ಬಾರಿ ಸಚಿವರಾಗಬೇಕು. ಇವಾಗ ಅಧ್ಯಕ್ಷ ಸ್ಥಾನ ಕೊಟ್ಟಾರೆ ನಿಗಮ ಮಂಡಳಿಯಲ್ಲಿ. ಆಮೇಲೆ ಎಲ್ಲ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿಯವರಿಗೆ, ಹಾಸ್ಪಿಟ್ಲು ಸ್ಟಾಫ್ ಅವರಿಗೆ, ಆಮೇಲೆ ಆಟೋ ಚಾಲಕರಿಗೆ, ಆಮೇಲೆ SC ಕೋಟಾ ಹಿಂದುಳಿದ ವರ್ಗ ಎಲ್ಲ ಜನಾಂಗಕ್ಕೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟವರೆಗೂ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ನಮ್ಮ ಶಿವಣ್ಣವರಿಗೆ. ಫೆಬ್ರವರಿ 1, 2024ರಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಬೆಂಗಳೂರು ಮಹಾನಗರ ಸಾರಿಗೆ ನಿಗಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಿ ಶಿವಣ್ಣನವರ ಹುಟ್ಟುಹಬ್ಬ ಇರುವುದರಿಂದ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವರು ಮುಂದೆ ಸಚಿವರಾಗಲಿ ಅಂತ ಕೂಡ ಆಶಿಸ್ತಾ ಇದ್ದೀವಿ. ಮತ್ತು ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಇದೇ ಫೆಬ್ರವರಿ 1ರಂದು ಅವರ ಸೂರ್ಯ ಸಿಟಿ ಮನೆಯ ಹತ್ತಿರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಎಲ್ಲ ನಮ್ಮ ಸರ್ವ ಜನರು ಕೂಡ ಅದನ್ನು ಉಪಯೋಗಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನ್ಯ ಶ್ರೀ ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.